ಒಂದು ಎರಡು ಸಮೀಕ್ಷೆಗಳು ಕೂಡ ಎಕ್ಸಿಟ್ ಪೋಲ್ಗಳು ಪ್ರಧಾನಿ ಮೋದಿಯವರ ಅಥವಾ BJPಯ ಅಧಿಕಾರಕ್ಕೆ ಬರುವಂಥ ಪ್ರಕ್ರಿಯೆಯ ವಿರುದ್ಧವಾಗಿ ಇಲ್ಲ. ಇದೇ ಇಂಡಿ ಕೂಟ ಅಥವಾ ಪ್ರತಿಪಕ್ಷ ಹೇಳ್ತಾ ಇದ್ದದ್ದು ಡಿನೋಟಿಫೈಡಿಂದ ಏನು ಸಾಧಿಸಿದ್ರಿ? ಕರ್ನಾಟಕದಲ್ಲೂ ಅಷ್ಟೇ, ನಾವು ಅಧಿಕಾರದಲ್ಲಿದ್ದೇವೆ, ನಮ್ಮ ಬಿಟ್ಟಿ ಭಾಗ್ಯಕ್ಕೆ ಮಾನ್ಯತೆ ಕೊಟ್ಟು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಈ ರೀತಿಯ ಭ್ರಮೆಯಲ್ಲಿ ಸಿದ್ದು ಮತ್ತು DKಶ ಇದ್ದು. ರಾಮ ಜನ್ಮಭೂಮಿಯ ಹೋರಾಟ, ರಾಮ ಜನ್ಮಭೂಮಿಯ ಫಲಿತ, ರಾಮ ಜನ್ಮಭೂಮಿಯಲ್ಲಿ ರಾಮನ ಪುನರ್ ಪ್ರತಿಷ್ಠಾಪನೆ, ಇದು ನಮ್ಮ ಧ್ಯೇಯ ಆಗಿತ್ತು. ಅದನ್ನು ನಾವು ಮಾಡಿದ್ದೇವೆ. ದಲಿತರ ಅಸ್ತ್ರದ ಮೂಲಕ ನಾನು ಹೊಡೆತೇನೆ ಅಂತೇಳಿ ದಲಿತರನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಅದರನ್ನು ಕೇಂದ್ರೀಕರಿಸುವ ಕೆಲಸವನ್ನು ಆಟೋಮೆಟಿಕ್ಲಿ ಮಾಡಿದರು ಮೋದಿ. ಇದು ಯಾರಿಗೂ ಗೊತ್ತಾಗಲಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜೂನ್ 4ರ ಮತ ಎಣಿಕೆಗೆ ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ಆ ಹೊತ್ತಿನಲ್ಲಿ ಒಂದು ರೀತಿಯ ರೋಮಾಂಚನ, ಒಂದು ರೀತಿಯ ಆಶ್ಚರ್ಯ, ಬೆರಗು ಎಲ್ಲವನ್ನೂ ಆವರಿಸಿಕೊಂಡು ಬಹುಶಃ ಇಡೀ ದೇಶದ ಜನತೆ ಒಂದು ರೀತಿಯಲ್ಲಿ ಈಗಾಗಲೇ ಫಲಿತಾಂಶ ಪ್ರಕಟ ಆದಂಥ ಒಂದು ಖುಷಿಯಲ್ಲಿ ಮತ್ತು ಆ ಮನೋಸ್ಥಿತಿಯಲ್ಲಿ ನಾಳಿನ ರಿಸಲ್ಟನ್ನು ಎದುರುಗೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟು ದೊಡ್ಡ ದೇಶ, ಬಹಳ ವಿಚಿತ್ರವಾದಂಥ ಸಂಸ್ಕೃತಿ, ಭೌಗೋಳಿಕ ಸಂಸ್ಕೃತಿ, ಮನೋಭಾವ, ಧರ್ಮದ ಮೇಲೆ ರಾಜಕೀಯ, ಪ್ರಾಂತ್ಯದ ಮೇಲೆ ರಾಜಕೀಯ, ಇಶ್ಯೂಗಳ ಮೇಲೆ ರಾಜಕೀಯ, ಈ ಥರದ ವಿಚಿತ್ರವಾದಂಥ ಒಂದು ದೇಶದ ಈ ಭಾರತದ ಸಂದರ್ಭದಲ್ಲಿ 3ನೇ ಬಾರಿ ಒಂದು ಭರ್ಜರಿಯಾದ ಬಹುಮತದ ನಿರೀಕ್ಷೆಯಲ್ಲಿ ಅಧಿಕಾರಕ್ಕೆ ಆಳುವ ಸರ್ಕಾರ ಅಥವಾ ನೇತಾರ ಬರ್ತಾರೆ ಅಂತ ಆದರೆ ಅದು ಪ್ರಾಯಶಃ ಪ್ರಪಂಚದಲ್ಲೇ ಒಂದು ಅತ್ಯಂತ ಅದ್ಭುತವಾದಂಥ ಆಶ್ಚರ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ದೇಶದಂಥ ಒಂದು ಒಟ್ಟು ರಾಜಕೀಯ ಪರಿಸ್ಥಿತಿ ಮತ್ತು ರಾಜಕೀಯದ ಒಟ್ಟು ಪ್ರಮಾಣಬದ್ಧತೆ, ಅದರ ಗುಣಾಢ್ಯತೆ, ಇವು ಯಾವಕ್ಕೂ ಕೂಡ ನೀವು ಯಾವುದೇ ದೇಶಕ್ಕೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ರಾಜಕೀಯದ ಒಂದು ಸಾಂಸ್ಕೃತಿಕ ವಾತಾವರಣ ಇನ್ನೂವರೆಗೂ ಸೃಷ್ಟಿಯಾಗಿಲ್ಲ 75 ವರ್ಷಗಳಲ್ಲಿ. ಒಂದು ರಾಜಕೀಯಕ್ಕೆ ಇಂಥದ್ದೇ ಒಂದು ಮಾನದಂಡ, ಇಂಥದ್ದೇ ಒಂದು ಮೌಲ್ಯ, ಇಂಥದ್ದೇ ಒಂದು ದಾರಿ, ಅದು ಇಲ್ಲವೇ ಇಲ್ಲ. ಇಲ್ಲಿ ಇರುವುದೆಲ್ಲ ಅವರವರ ಸ್ವಾರ್ಥಕ್ಕಾಗಿ, ಅವರವರದ ಅಧಿಕಾರಕ್ಕೆ ಬರುವುದಕ್ಕಾಗಿ ಬೇರೆ ಬೇರೆ ರೀತಿಯ ಬಹಿರಂಗ ಮತ್ತು ಅಂತರಂಗದಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತೇವೆ. ಅಭಿವೃದ್ಧಿ ಅಥವಾ ದೇಶದ ಬಲಿಷ್ಠತೆ, ದೇಶದ ಭವಿಷ್ಯ, ದೇಶದ ಅಖಂಡತೆ, ಅದರ ಬಗ್ಗೆ ನಮ್ಮ ಅಜೆಂಡಾ ಅನ್ನುವಂಥದ್ದು ಸಾಮೂಹಿಕವಾಗಿ ಇಲ್ಲ. ಇವತ್ತು ಹಾಗಾದರೆ 3ನೇ ಬಾರಿ ಪ್ರಧಾನಿ ಮೋದಿಯವರು ಈಗ ಬಹಳ 15-20ಕ್ಕೂ ಹೆಚ್ಚು ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ಇವೆಲ್ಲವನ್ನು ಬಂದಿದ್ದಾವೆ. ಪ್ರಾಯಶಃ ಈ ಸರಿ ಮಾತ್ರ ಕಾಣುತ್ತೆ ಯಾವುದೇ ರೀತಿಯಲ್ಲೂ 1-2 ಸಮೀಕ್ಷೆಗಳು ಕೂಡ ಎಕ್ಸಿಟ್ ಪೋಲ್ಗಳು ಪ್ರಧಾನಿ ಮೋದಿಯವರ ಅಥವಾ BJPಯ ಅಧಿಕಾರಕ್ಕೆ ಬರುವಂಥ ಪ್ರಕ್ರಿಯೆಯ ವಿರುದ್ಧವಾಗಿ ಇಲ್ಲ, ಅಥವಾ ಡೋಲಾಯಮಾನವಾಗಿಯೂ ಇಲ್ಲ, ಅಥವಾ ನಡುಗೋಡೆ ಮೇಲೆ ದೀಪ ಇಟ್ಟಂಥ ಸಂಶಯಾಸ್ಪದವಾದಂಥ ಯಾವುದೇ ಸಮೀಕ್ಷೆಗಳು ಹೊರಬಿದ್ದಿಲ್ಲ. ಏಕಮುಖವಾದಂಥ ಸಮೀಕ್ಷೆ 365ರಿಂದ 401 ಅನ್ನುವ ಮಟ್ಟಕ್ಕೆ, 415 ಅನ್ನುವ ಮಟ್ಟಕ್ಕೆ ಕೆಲವು ಸಮೀಕ್ಷೆಗಳು ಬಂದರೆ 272 ಏನು ಪಕ್ಕಾ ಬಹುಮತ, ಅದರ ಆಚೆ 290ರಿಂದ ಶುರು ಆಗುತ್ತೆ. ಅದರ ಈಚೆ ಯಾರೂ ಇಳಿದಿಲ್ಲ. ಮತ್ತು ಉತ್ತರದ ಬಹುತೇಕ ರಾಜ್ಯಗಳಲ್ಲಿ BJP ನಿರೀಕ್ಷೆಗೆ ಮೀರಿ ಸೀಟನ್ನು ಗೆದ್ದುಕೊಳ್ತಾ ಇದೆ. ಅದರ ಜೊತೆಗೆ ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ ಈ ಥರದ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಸ್ವೀಪ್ ಮಾಡ್ತಾ ಇದೆ. ದಾಖಲೆ, ಇತಿಹಾಸ
ಅನ್ನಬಹುದಾದ ಮಟ್ಟದಲ್ಲಿ ದಕ್ಷಿಣದಲ್ಲಿ ಬಿ ಜೆ ಪಿ ಕೆಲವು ಕಡೆ ಕದವನ್ನು ತೆರ್ಕೊಳ್ತಾ ಇದೆ, ಕೆಲವು ಕಡೆ ಅದ್ಭುತವಾದಂಥ ಪರ್ಫಾರ್ಮ್ ಮಾಡ್ತಾ ಇದೆ. ಎಲ್ಲಿ ತನ್ನ ವೀಕ್ನೆಸ್ ಇದೆ, ಎಲ್ಲಿ ತನಗೆ ಅತ್ಯಂತ ಕಡಿಮೆ ಮತ ಬರ್ತಾ ಇದೆ, ಎಲ್ಲಿ ತನ್ನ ಗುರುತೇ ಇಲ್ಲ, ಅಲ್ಲಿ ಬಿ ಜೆ ಪಿ ಅತ್ಯಂತ ಹೆಚ್ಚು ಶ್ರಮವನ್ನು ಹಾಕಿದೆ. ಅದು ಒಟ್ಟಾಗಿ ಗೊತ್ತಾಗುತ್ತೆ. 10 ವರ್ಷದ ಆಡಳಿತ, 24 ವರ್ಷದ ರಾಜಕೀಯದ ಅಧಿಕಾರದ ಜೀವನ, 10 ವರ್ಷದ ಅದ್ಭುತವಾದಂಥ ಪ್ರಧಾನಿ ಹುದ್ದೆಯ ಕಾರ್ಯಭಾರ, ಇಷ್ಟಾಗಿಯೂ ಕೂಡ ಒಂದು ಅಭಿವೃದ್ಧಿಯ ದೇಶಕ್ಕೇನೋ ಮಾಡಬೇಕು, ಈ ದೇಶವನ್ನು ಒಂದು ಸಮೃದ್ಧವಾದಂಥ ಸನಾತನ ಧರ್ಮದ ಮೇಲೆ, ಬಹುತ್ವದಲ್ಲಿ ಏಕತ್ವದ ನಂಬಿಕೆಯ ಮೇಲೆ ಕಟ್ಟಬೇಕು ಅನ್ನುವಂಥ ಇರಾದೆಗೆ ಮುಪ್ಪು ಬಂದಿಲ್ಲ. ಕನ್ನಡದ ಒಬ್ಬ ವಿಶ್ಲೇಷಣೆಗೆ ಬಂದಂಥ ದರಿದ್ರ ನಾಲಿಗೆ ಒಂದು ಮಾತನ್ನು ಹೇಳಿತ್ತು, ಬುಡ್ಡ. ಅದರ ಮೇಲೆ ಪ್ರತ್ಯೇಕವಾಗಿ ಮಾತಾಡ್ತೇನೆ ನಾನು. ಮುದುಕ, ಜಾಗತಿಕವಾಗಿ ಮುದುಕ ಅಂತ ಬಳಸೋದು ಅವಮಾನದ ಸಂಕೇತ. ಅಂಥ ಶಬ್ದವನ್ನು ಮೋದಿಯವರಿಗೆ ಒಬ್ಬ ಲುಚ್ಚ ಬಳಸಿದ. ಆದರೆ ಮೋದಿಯವರ ಇಡೀಯದಾದ ನಡೆ 10 ವರ್ಷದ ಆಡಳಿತದ ನಂತರವೂ ಬೆಲೆ ಏರಿಕೆ ಇತ್ಯಾದಿ ಉದ್ಯೋಗ ಸೃಷ್ಟಿಯಾಗಿಲ್ಲ, 15 ಲಕ್ಷ ಹಾಕಿಲ್ಲ, ಮೋದಿ ಸುಳ್ಳು ಹೇಳ್ತಾರೆ ಅನ್ನುವಂಥ ಇಂಡಿ ಕೂಟದ ತಥಾಕಚಿತವಾದ ಅದೇ ರಿಪೀಟೆಡ್ ಆದ ಆರೋಪಗಳ ಮೇಲೆಯೂ ಕೂಡ ಆಡಳಿತದ ವಿರೋಧಿ ಅಲೆ ಬಹುತೇಕವಾಗಿ 5 ವರ್ಷದ ನಂತರವೇ ಕೆಲಸ ಮಾಡುತ್ತೆ. 10 ವರ್ಷದ ನಂತರ ನೀವು ಕೇಳಲೇಬೇಡಿ. ಆದರೂ ಕೂಡ ಮೋದಿಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪ್ರಧಾನಿಯಾಗಿದ್ದಾಗಲೂ ಅವರಿಗೆ ಈ ಬಾಧೆ ಕಾಡಲೇ ಇಲ್ಲ. ಯಾಕೆಂತಂದರೆ ಶುದ್ಧ, ಶುಭ್ರ, ಸುವ್ಯವಸ್ಥಿತ ಭವಿಷ್ಯದ ಒಂದು ನೆಲೆಯಲ್ಲಿ ದೇಶವನ್ನು, ರಾಜ್ಯವನ್ನು ಕಟ್ಟುವುದೇ ಅವರ ಇರಾದೆ. ಭ್ರಷ್ಟಾಚಾರ ಅನ್ನುವ ಪ್ರಶ್ನೆಯೇ ಇಲ್ಲ, ಸ್ವಜನ ಪಕ್ಷಪಾತ ಅನ್ನುವ ಪ್ರಶ್ನೆಯೇ ಇಲ್ಲ. ಇಂಥ ಒಂದು ನೇತೃತ್ವದಲ್ಲಿ ಇವತ್ತು 3ನೇ ಬಾರಿಗೆ ಪ್ರಧಾನಿಯವರು ಅಧಿಕಾರಕ್ಕೆ ಬರ್ತಾರೆ ಅಂತಾದರೆ ಅವರ ದೇಶ ಕಟ್ಟುವ ಕಾಯಕದಲ್ಲಿ ಅವರ ದೇಹಕ್ಕೂ ಮುಪ್ಪಡರಿರಲಿಲ್ಲ, ಅವರ ಮನಸ್ಸಿಗೂ ದಣಿವು ಅಡರಿರಲಿಲ್ಲ, ಮತ್ತು ಅವರ ಧಾರಾಳವಾದಂಥ ಅಭಿವೃದ್ಧಿಯ ಆ ಕನಸಿನ ಹಸಿವು ಇಂಗಿಲ್ಲ. ಅದಕ್ಕೆ ಇದು ಸಾಕ್ಷಿ ಪ್ರಜ್ಞೆ. ಹಾಗಾದರೆ 2024ರ ಚುನಾವಣೆಯನ್ನು ಅತ್ಯಂತ ನಿರ್ಣಾಯಕವಾಗಿ ಸ್ವೀಕರಿಸಿದ NDA ಕೂಟ ಮೋದಿ ನೇತೃತ್ವದಲ್ಲಿ ಇಂಥ ಒಂದು ಬಹುಮತದಿಂದ ಭರ್ಜರಿಯಾಗಿ ಎದುರು ಪಕ್ಷವನ್ನು ಧೂಳಿಪಟ ಮಾಡಿ ಅಧಿಕಾರಕ್ಕೆ ಬರ್ತದೆ ಅಂತಾದರೆ ಅದರ ಒಳಗಿನ ಮ್ಯಾಜಿಕ್ ಏನು, ಅದರ ಬಗ್ಗೆ ನಿಮಗೊಂದು ನನ್ನ ಮಿತಿಯಲ್ಲಿ ಒಂದಿಷ್ಟು ಅನಿಸಿಕೆಯನ್ನು ನಿಮ್ಮೆದುರು ಇಡೋಣ ಅಂತ ಇವತ್ತು ಕೂತಿದ್ದೇನೆ. ಯಾಕೆಂತಂದರೆ ನಾಳೆ ನಿಚ್ಚಳವಾದ ಬಹುಮತ ಬಂದೇ ಬರುತ್ತೆ. ಈಗಾಗಲೇ ಮುಂದಿನ 100 ದಿನಗಳಿಗಾಗಿ 7ಕ್ಕೂ ಹೆಚ್ಚು ಮೀಟಿಂಗನ್ನು ಕನ್ಯಾಕುಮಾರಿ ಧ್ಯಾನದ 45 ಗಂಟೆಯನ್ನು ಮುಗಿಸಿ ನೇರವಾಗಿ ದೆಹಲಿಗೆ ಬಂದು ಒಂದು ದಿನದಲ್ಲಿ 7ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನು ಈಗಾಗಲೇ ಮಾಡಿದ್ದಾರೆ. ಮುಂದಿನ 100 ದಿನಗಳು ಹೇಗೆ? ಯಾಕೆಂತಂದರೆ ಅವರೇ ಹೇಳಿದ ಪ್ರಕಾರ ಈ 10 ವರ್ಷದ ಹಾಗೆ ಇರುವುದಿಲ್ಲ. ಮುಂದಿನ ಆಡಳಿತದ ವೈಖರಿಯೇ ಬೇರೆ. ನಿಮಿಷ ಗಂಟೆಗಳನ್ನು ಎದುರಿಟ್ಟುಕೊಂಡು ಕೆಲಸ ಮಾಡ್ತೇವೆ, ಮಾಡಿ ತೋರಿಸ್ತೇವೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇದೇ ಇಂಡಿ ಕೂಟ ಅಥವಾ ಪ್ರತಿಪಕ್ಷ ಹೇಳ್ತಾ ಇದ್ದದ್ದು ಡಿನೋಟಿಫೈಡಿಂದ ಏನು ಸಾಧಿಸಿದ್ರಿ, ಡಿನೋಟಿಫೈಡಿಂದ ಏನು ಸಾಧಿಸಿದ್ರಿ ಅಂತಂದರೆ POK ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ಅವಿಭಾಜ್ಯ ಅಂಗ ಅಂತ ಹೇಳ್ತಾ ಇರುವಂಥ ಇದೇ ಪಾಕಿಸ್ತಾನ ಕಾಶ್ಮೀರದ ಒಬ್ಬ ಕವಿಯ ಕಣ್ಮರೆಯ ಸಂದರ್ಭದಲ್ಲಿ ಅಹಮ್ಮದ್ ಫಹಾದ್ ಅನ್ನುವಂಥ ಕವಿಯ ಕಣ್ಮರೆಯಲ್ಲಿ ಅವರ ಪತ್ನಿ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಅಟಾರ್ನಿ ಜನರಲ್ ಅಂದರೆ ಪಾಕಿಸ್ತಾನದ ಅಧಿಕೃತವಾದಂಥ ಸರ್ಕಾರಿ ವಕೀಲರು ಅವರು ಹೇಳಿದಂಥ ಮಾತು ಇವತ್ತು ಮೋದಿಯವರ ಅಧಿಕಾರ, ಮೋದಿಯವರ
ಧೈರ್ಯ, ಮೋದಿಯವರ ಧೀಮಂತಿಕೆ ಮತ್ತು ಮೋದಿಯವರ ಇಡೀದಾದಂಥ ಪ್ರಪಂಚದಲ್ಲಿ ಅವರ ಮೇಲೆ ಮತ್ತು ಅವರು ಸೃಷ್ಟಿಸಿಕೊಂಡಂಥ ಒಟ್ಟು ಪ್ರಭುತ್ವದ ಲಕ್ಷಣವಾಗಿ ಕಾಣುತ್ತೆ. ಅದು ಏನು? POK ನಮ್ಮದಲ್ಲ, ಅದು ವಿದೇಶಿ ಸರಹದ್ದು. ಈ 75 ವರ್ಷಗಳಲ್ಲಿ POK ನಮ್ಮದು ಅಂತಲೇ ಭಯೋತ್ಪಾದಕ ಚಟುವಟಿಕೆಗಳನ್ನು ಮುಂದಿಟ್ಟುಕೊಂಡು ತನ್ನ ಆರ್ಥಿಕವಾದಂಥ ಮೂಲಗಳನ್ನೆಲ್ಲವನ್ನು ಅದಕ್ಕೆ ಸುರಿದು ಇವತ್ತೇನು ಕಂಪ್ಲೀಟಾಗಿ ಬರ್ಬಾದಾಗಿದೆ ಪಾಕಿಸ್ತಾನ, ಅಂಥ ಪಾಕಿಸ್ತಾನ ಇವತ್ತು POK ನಮ್ಮದಲ್ಲ, ಅದು ವಿದೇಶಿ ಸರಹದ್ದು. ಆದ್ದರಿಂದ ಅಲ್ಲಿಂದ ನಾವು ಯಾವುದೇ ರೀತಿಯಲ್ಲೂ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಇದನ್ನು ಏನು ಸಾಕ್ಷ್ಯಗಳನ್ನು ಇತ್ಯಾದಿಗಳನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಅಧಿಕೃತವಾಗಿ ಅಫಿದಾವತ್ತನ್ನು ಕೊಟ್ಟಿದೆ. ಸರ್ಕಾರಿ ವಕೀಲರು ಅಧಿಕೃತವಾಗಿ ಹೈಕೋರ್ಟಿಗೆ ಒಂದು ಅಫಿದಾವಿತ್ತನ್ನು ಕೊಟ್ಟರು ಅಂತಾದರೆ ಅದು ಇಂಥ ಒಂದು ಇಂಟರ್ನ್ಯಾಷನಲ್ ಒಂದು ಸಮಸ್ಯೆಯ ಬಗ್ಗೆ ಸುದೀರ್ಘವಾದಂಥ ನೆನೆಗುದಿಗೆ ಬಿದ್ದಂಥ ಸಮಸ್ಯೆ, ಸುದೀರ್ಘವಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ರಣಕಹಳೆಯನ್ನು ಮೊಳಗಿಸಿದ ಒಂದು ನೆಲದ ಪ್ರಶ್ನೆಗೆ ಇಂಥ ಅಫಿದಾವಿತ್ತನ್ನು ಕೊಡ್ತದೆ ಸ್ವಯಂ ಪ್ರೇರಿತವಾಗಿ ಅಂತಾದರೆ ಮೋದಿಯವರ ಬಗ್ಗೆ ಯಾವ ಭಯ ಇರಬೇಕು? ಯಾಕೆಂದರೆ POKಯ ಬದುಕು ದಾರುಣವಾಗಿದೆ. ಅಲ್ಲಿಯ ಜನ ರೊಚ್ಚಿಗೆದ್ದಿದ್ದಾರೆ, ನಮಗೆ ಮೋದಿ ಬೇಕು ಅಂತ ಹೇಳ್ತಾ ಇದ್ದಾರೆ, ನಾವು ಭಾರತಕ್ಕೆ ಸೇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಪಾಕಿಸ್ತಾನ ಸ್ವಯಂ ಪ್ರೇರಿತವಾಗಿ ಯಾಕೆ ಕೊಡ್ತಾ ಇದೆ ಅಂತಂದರೆ ಎಕ್ಸಿಟ್ ಪೋಲ್, ಚುನಾವಣಾ ಪೂರ್ವ ಸಮೀಕ್ಷೆ, ಮತದಾನದ ಪೂರ್ವ ಸಮೀಕ್ಷೆ, ಮತದಾನದ ನಂತರದ ಸಮೀಕ್ಷೆ, ಈ ಎಲ್ಲವನ್ನು ನೋಡಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಬಹಳ ನಂಬಿಕೆಗೆ ಅರ್ಹವಾಗುವಂಥ ಸ್ಟ್ರಾಟಜಿಟ್ಗಳ ಒಂದು ಏನು ಎಕ್ಸಿಟ್ ಪೋಲ್ ಇವನ್ನೆಲ್ಲ ಗಮನಿಸಿದಾಗ ಪಾಕಿಸ್ತಾನಕ್ಕೆ ಮನವರಿಕೆ ಆಗಿದೆ, ಮತ್ತೆ ಮೋದಿ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದರ ಜೊತೆಗೆ ಈಗಾಗಲೇ ಘೋಷಣೆ ಆಗಿದೆ POK ನಮ್ಮದು, POK ನಮ್ಮದೇ ಆಗಿರುತ್ತೆ, ಅದು ನಮ್ಮದೇ ಆಗಿತ್ತು ಮತ್ತು ಸಹಜವಾಗಿ ನಮಗೆ ಬರುತ್ತದು. ಅದನ್ನು ನಾವು ಬಲಾತ್ಕಾರದಿಂದ ಒಳಗೆ ಹಾಕಬೇಕಾದಂಥ ಪ್ರಶ್ನೆ ಇಲ್ಲ. ಅಂಥ ಸಂದರ್ಭ ಬಂದರೆ ಅದು ನಮ್ಮ ನಿಮಿಷದ ಕೆಲಸ. ಮೋದಿ ಮತ್ತು ಅಮಿತ್ ಶಾ ಗುಡುಗಿದ್ದು ಇದರ ಹಿನ್ನೆಲೆಯಲ್ಲಿ ನೋಡಿದಾಗ ಏನು ಅನ್ನಿಸ್ತದೆ ಹೇಳಿ? ಭಾರತದ ಒಟ್ಟು ಪ್ರಭುತ್ವ ಯಾವ ಮಟ್ಟದಲ್ಲಿದೆ? ಡಿನೋಟಿಫೈಡ್ ಮಾಡಿದ ನಂತರವೇ ಪಾಕಿಸ್ತಾನದ ಇಡೀ ನಮ್ಮ ನೋಟುಗಳನ್ನು, ಕರೆನ್ಸಿಯನ್ನು ಪ್ರಿಂಟ್ ಮಾಡಿ ಹಂಚುವಂಥ ಮತ್ತು ಬದುಕುವಂಥ ಅವರ ಈ ಪಡಪೋಷಿ ಕೆಲಸಕ್ಕೆ ಸಂಪೂರ್ಣ ಬ್ರೇಕ್ ಬಿತ್ತು. ಕಳ್ಳನೋಟು ಅದೇ ಅವರ ಆಹಾರ ಮತ್ತು ಅವರ ಆತ್ಮ ಆಗಿತ್ತು. ಅದಕ್ಕೆ ಪೆಟ್ಟಾಕಿದ್ದ ಆ ಸೂಕ್ಷ್ಮತೆಯನ್ನು ಈ ವಿರೋಧ ಪಕ್ಷಗಳು ಅರ್ಥ ಮಾಡಿಕೊಂಡಿಲ್ಲ. ಇಂಥ ಎಲ್ಲ ಸಂಗತಿಗಳು ಕೂಡ ಈ ಎಲೆಕ್ಷನ್ನಲ್ಲಿ ಸಾಮಾನ್ಯರ ಮೇಲೆ ಕೆಲಸ ಮಾಡಿದೆ. ಅದಕ್ಕೂ ಮೊದಲು ಈ ಹೊತ್ತಿನಲ್ಲಿ ಫ್ರೆಶ್ ಆಗಿ ಬಂದಂಥ 3 ಸಮೀಕ್ಷೆಯ ಅಂದರೆ ಈ 3 ಏನು ಸಂಸ್ಥೆಗಳು ಮಾಡಿದ ಸಮೀಕ್ಷೆಗಳು 2014ರಿಂದ ಇವತ್ತಿನವರೆಗೂ ಅದು ಬಹಳ ಸತ್ಯವಾದಂಥ ಸಂಖ್ಯೆಗಳನ್ನು ಕೊಟ್ಟಿದೆ. ಈಗ ಚಾಣಕ್ಯ ಅನ್ನುವಂಥದ್ದು ಒಂದು ಸಮೀಕ್ಷೆ 2014ರಲ್ಲಿ ಯಾರೂ ಪ್ರಿಡಿಕ್ಟ್ ಮಾಡಿರಲಿಲ್ಲ. ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ಸಂಖ್ಯೆಗಳನ್ನು ಕೊಟ್ಟಿದ್ದರು. ಆ ಅಂಕಿ ಸಂಖ್ಯೆಗಳೇ ಫಲಿತಾಂಶದಲ್ಲಿ ಆ್ಯಕ್ಯುರೇಟಾಗಿ ಬಂತು. ಆಮೇಲೆ ಇಂಡಿಯಾ ಟುಡೇ, ಅದರ ನಂತರ ಆಕ್ಸಿಸ್ ಮೈ ಇಂಡಿಯಾ, ಈ 3 ಸಮೀಕ್ಷೆಗಳು ಈ ಹೊತ್ತಿನಲ್ಲಿ ಕೆಲವೇ ಗಂಟೆಗಳ ಹಿಂದೆ ಏನನ್ನು ಹೇಳ್ತವೆ ಅನ್ನೋದನ್ನು ಹೇಳ್ತಾ ಮೋದಿಯವರ ಈ ಭರ್ಜರಿ ಗೆಲುವಿನ ಕಾರಣಗಳೇನು ಅನ್ನೋದರ ಬಗ್ಗೆ ಒಂದು ಸೂಕ್ಷ್ಮವಾದ ಅವಲೋಕನವನ್ನು ಮಾಡ್ತಾರೆ. ಆಕ್ಸಿಸ್ ಮೈ ಇಂಡಿಯಾ ಹೇಳುವ ಪ್ರಕಾರ NDA 361, ಇಂಡಿ ಕೂಟ 13ರಿಂದ 166, ಇನ್ನು ಇತರರು 8ರಿಂದ 10. ಇನ್ನು CNX ಇಂಡಿಯಾ ಟುಡೇ ಒಟ್ಟಿಗೆ ಸೇರಿ ಮಾಡಿದಂಥ ಸಮೀಕ್ಷೆ ಇದು 371ರಿಂದ 401, ಇಂಡಿ ಕೂಟ 109ರಿಂದ 139, ಇತರರು 28ರಿಂದ 38. ಇನ್ನು ಚಾಣಕ್ಯ 2014ರಲ್ಲಿ ಪ್ರಧಾನಿಯವರಾಗ್ತಾರೆ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಆ್ಯಕ್ಯುರೇಟಾಗಿ ಹೇಳಿದಂಥದ್ದು. NDA 385ರಿಂದ 415
ನೋಡಿ, ಹೈಯೆಸ್ಟ್ ಒಂದು ಇದನ್ನು ನಂಬರ್ಸನ್ನು ಕೊಟ್ಟಿದ್ದು ಚಾಣಕ್ಯ 385ರಿಂದ 415, ಇನ್ನು ಇಂಡಿಕೂಟ 96ರಿಂದ 118, ಇತರರು 27ರಿಂದ 45. ಇನ್ನು ನಮ್ಮಲ್ಲಿ ಒಂದು ನಂಬಿಕೆ ಇದೆ, 75 ವರ್ಷದಲ್ಲಿ ಉತ್ತರದ ಹಿಂದಿಯ ಈ 4 ದೊಡ್ಡ ರಾಜ್ಯಗಳಲ್ಲಿ ಯಾರು ಹೆಚ್ಚು ಸೀಟನ್ನು ಗೆಲ್ತಾರೋ ಅವರು ದೆಹಲಿಯ ಗದ್ದುಗೆಯನ್ನು ಹಿಡಿತಾರೆ ಅಂತ. ಆ ಹಿನ್ನೆಲೆಯಲ್ಲಿ ಇಂಡಿಯಾ ಟುಡೇ ಮತ್ತು ಚಾಣಕ್ಯ ಏನು ಹೇಳ್ತವೆ ಅಂತಂದರೆ, ಈಗ ಉತ್ತರ ಪ್ರದೇಶ 80 ಸೀಟಿದೆ, 68 ಸೀಟನ್ನು BJP ಅಂದರೆ ಇಂಡಿಯಾ INDA ಪಡೆಯುತ್ತದೆ ಅಂತೇಳಿ ಇಂಡಿಯಾ ಟುಡೇ ಹೇಳ್ತದೆ. ಅದೇ ರೀತಿ ಮತ್ತು ಚಾಣಕ್ಯ ಕೂಡ ಮಹಾರಾಷ್ಟ್ರದಲ್ಲಿ ಒಟ್ಟು 48 ಸೀಟು, ಮಹಾರಾಷ್ಟ್ರದ್ದು ಸ್ವಲ್ಪ ಡೋಲಾಯಮಾನವಾಗಿದೆ. ಅಲ್ಲಿ ಶರದ್ ಪವಾರ್ ಮತ್ತು ಬಾಲ್ ಠಾಕ್ರೆ ಮಗ ಉದ್ಧವ್ ಠಾಕ್ರೆ ಇವರ ಮೇಲೆ ಇವರ ಪಕ್ಷವನ್ನು ಒಡೆದು ಅಜಿತ್ ಪವಾರ್ ಮೂಲಕ ಅಲ್ಲಿ ಅಧಿಕಾರಕ್ಕೆ ಬಂದದ್ದು ಇತ್ಯಾದಿ, ಅಲ್ಲಿ ಒಂದು ಅಸಮಾಧಾನ ಇದೆ. ಅವೆಲ್ಲದರ ಫ್ಯಾಕ್ಟ್ರಿ ಇದ್ದರೂ ಕೂಡ 48 ಸೀಟಲ್ಲಿ 33 ಸೀಟನ್ನು ಪಡೆಯುತ್ತದೆ ಅಂತ ಚಾಣಕ್ಯ ಹೇಳಿದ್ರೆ, 28ರಿಂದ 32 ಸೀಟನ್ನು ಪಡೆಯುತ್ತದೆ ಅಂತ ಇಂಡಿಯಾ ಟುಡೇ ಹೇಳ್ತದೆ. ಬಂಗಾಳದಲ್ಲಿ ಹಿಂದೆ 18 ಸೀಟನ್ನು BJP, ಉಳಿದ ಸೀಟನ್ನು ಏನು TMC ಪಡೆದಿತ್ತು ಅದು ತಿರುಗುಮುರುಗು ಆಗುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತದೆ. ಬಂಗಾಳದಲ್ಲಿ ನಂಬರ್ 1 ಪಕ್ಷವಾಗಿ BJP ಹೊರಹೊಮ್ಮುತ್ತದೆ. ಅಲ್ಲಿ ಸಂಪೂರ್ಣವಾಗಿ ಈ ಸರಿ TMC ನೆಲಕಚ್ಚುತ್ತದೆ ಅನ್ನುವಂಥ ರಿಪೋರ್ಟನ್ನು ಅದು ಹೇಳ್ತಾ ಇದೆ. ಇನ್ನು ಬಿಹಾರದಲ್ಲಿ 48 ಸೀಟಿದೆ, 36 ಸೀಟನ್ನು NDA ಪಡ್ಕೊಳ್ತದೆ ಅಂತ ಚಾಣಕ್ಯ ಇದು ಹೇಳಿದ್ರೆ, 29ರಿಂದ 33 ಸೀಟನ್ನು ಪಡ್ಕೊಳ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಇನ್ನು ಈ ರೀತಿಯಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಂಗಾಳ, ಬಿಹಾರ ಈ 4 ರಾಜ್ಯಗಳಲ್ಲಿ ಇಂಡಿಕೂಟವನ್ನು NDA ಸಂಪೂರ್ಣವಾಗಿ ಚಿತ್ರಾನ್ನ ಮಾಡಲಿದೆ ಅನ್ನುವಂಥದ್ದು ಇದರ ಒಂದು ಸಮೀಕ್ಷೆ. ಹಾಗಾದರೆ ಈ ಬಾರಿ ಮೋದಿಯವರ ಎದುರು ಈ ರೀತಿಯಲ್ಲಿ ಇಂಡಿಕೂಟ ಒಂದು ಧೂಳಿಪಟ ಆಗುವಂಥ ಹಂತಕ್ಕೆ ಬಂದದ್ದು ಹೇಗೆ? ಎಕ್ಸಿಟ್ ಪೋಲನ್ನು ನಂಬುವುದಿಲ್ಲ, ಅದು ಸುಳ್ಳಿನ ಸಂತೆ ಅಂತೇಳಿ 295 ಸೀಟನ್ನು ನಾವು ಪಡಿತೇವೆ ಅಂತ ಖರ್ಗೆ ಅವರು ನಿನ್ನೆ ಹೇಳಿದ್ದಾರೆ. ಮರಿ ಖರ್ಗೆ ಅವರು ಅವರ ಕ್ಷೇತ್ರದಲ್ಲೇ ನಿಂತು ಇದೆಲ್ಲ ಸುಳ್ಳು ಅಂತ ಮತ್ತೊಮ್ಮೆ ಉಚ್ಚರಿಸಿದ್ದಾರೆ. ಅದನ್ನು ಬಿಟ್ಬಿಡೋಣ. ಅದೇ ನೀವು 136, 137 ಸೀಟು ಬರ್ತದೆ ಅಂತ ಸೆಟ್ಟಾ ಬಜಾರ್ ಹೇಳಿದಾಗ 23ರ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸು ಈ ಪ್ರೀ ಪೋಲನ್ನು, ಎಕ್ಸಿಟ್ ಪೋಲನ್ನು ಸಂಪೂರ್ಣವಾಗಿ ನಂಬಿಕೊಂಡು ಅದರ ಮೇಲೆ ಮಾತಾಡ್ತಾ ಕೂತಿದ್ದೆವು. ಅದನ್ನು ನಾವು ನೋಡಿದ್ದೇವೆ. ಅಂದರೆ ಅವ್ರ ಪರವಾಗಿ ಬಂದರೆ ಒಂದು, ವಿರುದ್ಧವಾಗಿ ಬಂದರೆ ಇನ್ನೊಂದು. ಬಹುತೇಕವಾಗಿ 75 ವರ್ಷಗಳಲ್ಲಿ ಮತ್ತು ಈ ಥರದ ಸಮೀಕ್ಷೆಗಳು ಮಾಧ್ಯಮದ ಬೂಮಿಂಗಲ್ಲಿ ಆರಂಭ ಆಗ್ತಾ ಬಂದ ಹೊತ್ತಿನಲ್ಲಿ ಅದು ನಿಯರೆಸ್ಟ್ ಆದಂಥ ಸತ್ಯಗಳನ್ನು ಹೇಳ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ನಮಗೆ ಉಳಿದಿಲ್ಲ. ಅದರಲ್ಲೂ ಇಲ್ಲಿ ನಾನು ಹೇಳಿದಾಗೆ ಈಗ ನಂಬಿಕೆಗೆ ಅರ್ಹವಾದಂಥ ಮತ್ತು ಹಿಂದೆ ಅತ್ಯಂತ ನಿಖರವಾದಂಥ ಸಂಖ್ಯೆಗಳನ್ನು ಹೇಳಿದ್ದ ಒಂದು ಸಮೀಕ್ಷಾ ಸಂಸ್ಥೆಗಳದ್ದನ್ನು ನಿಮ್ಮ ಎದುರು ಇಟ್ಟಿದ್ದಾನೆ. ಒಂದು. ಎರಡನೇದು, ಇಲ್ಲಿಯವರೆಗಿನ ಎಕ್ಸಿಟ್ ಪೋಲು ಮತ್ತು ಇತ್ಯಾದಿ ಎಲ್ಲವನ್ನು ಗಮನಿಸಿದಾಗ ಈ ಸ್ವಘೋಷಿತ ಕೆಲವರು ಕಾಂಗ್ರೆಸ್ಸಿನಿಂದ, ಆಪಿಂದ, ಈ ವಾಮಪಂಥೀಯರಿಂದ ಹಣ ಮತ್ತು ರುಶ್ವತ್ತು ಎಲ್ಲವನ್ನು ತೆಗೆದುಕೊಂಡು ಧ್ರುವರಾಟೆ ಅಂತವರು, ಇಂಥವರೆಲ್ಲ ಕೆಲವು ಈ ಹುಳಗಳು, ತಾವೇ ಮಹಾ ಸ್ವಯಂಭಗಳು. ಯಾಕೆಂದರೆ ಗ್ರಾಸ್ ರೂಟ್ ಲೆವೆಲಿನ ಯಾವುದೇ ಸ್ಟಡಿ ಇಲ್ಲ, ರಾಜಕೀಯದಲ್ಲಿ ನೇರವಾದ ಇನ್ವಾಲ್ವ್ಮೆಂಟ್ ಇಲ್ಲ, ಇವರು ಪತ್ರಕರ್ತರೂ ಅಲ್ಲ, ಅಥವಾ ಯಾವುದೇ ರಾಜಕೀಯವಾದಂಥ ವಿದ್ವತ್ಪೂರ್ಣವಾದಂಥ ಹಿನ್ನೆಲೆ ಇಲ್ಲ. ಆ ಯಾವುದೂ ಇಲ್ಲದೇನೆ ಕೇವಲ BJPಯ ವಿರುದ್ಧ, ಭಾರತದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ, ಹಿಂದುತ್ವದ ವಿರುದ್ಧ ಈ ಎಲ್ಲ ವಿರೋಧವನ್ನು ಯಾವುದೋ ಒಂದು ಸ್ಪಾನ್ಸರ್ಡ್ ಆಗಿ ಪಡ್ಕೊಂಡು ಹೇಳಿದಂಥವರನ್ನು ಬಿಟ್ಟರೆ, ಪ್ರಶಾಂತ್ ಕಿಶೋರ್ ಆರಂಭದಿಂದ ಚುನಾವಣೆ ಘೋಷಣೆ ಆಗುವ ಪೂರ್ವದಿಂದ ಏನನ್ನು ಹೇಳ್ತಾ ಬಂದಿದ್ದಾರೋ ಅದಕ್ಕೆ ಸಂಪೂರ್ಣ ಸ್ಟಿಕ್ ಆನ್ ಆಗಿದ್ದರು. 7ನೇ ಹಂತದ ಮತದಾನ ಆದ ಕೆಲವೇ ಗಂಟೆಗಳಲ್ಲಿ ಅವರು ಚಾಲೆಂಜ್ ಮಾಡಿದರು.
ನನ್ನ ಮಾತಿಗೆ ಈ ಥರದ ವಿರುದ್ಧವಾದಂಥ ಫಲಿತಾಂಶ ಬಂದರೆ ಅದಕ್ಕೆ ನೋಡಿ ಅಂತ ಚಾಲೆಂಜ್ ಮಾಡಿದರು. ಅವರು ಹೇಳಿದ ಮಾದರಿಯಲ್ಲೇ ಎಲ್ಲ ಸಮೀಕ್ಷೆಗಳು ಬರ್ತಾ ಇದೆ. ಅದು ಬಹಳ ಬಹಳ ಮುಖ್ಯವಾದಂಥದ್ದು. ಹಾಗಾದರೆ ಮೋದಿಯವರ ಗೆಲುವಿಗೆ ಕಾರಣವಾದಂಥ ಅಂಶಗಳೇನು? ಮೋದಿಯವರು ಈ ಸರಿ ಮತವನ್ನು ಮತಿಯ ಮೇಲೆ ಇಟ್ಟರು, ಬುದ್ಧಿವಂತಿಕೆಯ ಮೇಲೆ ಇಟ್ಟರು. ಒಂದು ಅದ್ಭುತವಾದಂಥ ಚಾಣಾಕ್ಷತನವನ್ನು, ಸ್ಟ್ರಾಟಜಿಯನ್ನು ಅವರಾಗಿ ಕಟ್ಟಿದರು. ಆಮೇಲೆ ಇಡೀ ಚುನಾವಣೆಯನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗಿದರು. ಅವರಷ್ಟು ಯಾರೂ ತಿರುಗಾಡಲಿಲ್ಲ, ಅವರಷ್ಟು ಯಾರೂ ಹೆಚ್ಚು ರೋಡ್ ಶೋ ಮಾಡಿಲ್ಲ, ಅವರಷ್ಟು ಯಾರೂ ಬಹಿರಂಗ ಸಭೆಗಳನ್ನು ಮಾಡಿಲ್ಲ. ಆಮೇಲೆ ಇಡೀ 10 ವರ್ಷದಲ್ಲಿ ತನ್ನ ಇಡೀ NDA ಕೂಟ ಅಥವಾ BJP ಎಲ್ಲಿ ಸೋಲನ್ನು ಕಂಡಿದೆ, ಎಲ್ಲಿ ಜನರ ನಂಬಿಕೆಯನ್ನು ಗಳಿಸಲಿಕ್ಕಾಗಲಿಲ್ಲ, ಎಲ್ಲಿ ನನಗೆ ವ್ಯಾಕ್ಯೂಮ್ ಇದೆ, ಎಲ್ಲಿ ನಾನು ಅತ್ಯಂತ ಕಳಪೆಯ ಪ್ರದರ್ಶನ ಮಾಡಿದ್ದೇನೆ, ಅಲ್ಲಿ ಅದನ್ನು ಮೊದಲೇ ಗುರುತಿಸಿದರು. ಈಗಲ್ಲ, ಈ 10 ವರ್ಷಗಳಲ್ಲಿ ಆ ಪ್ರದೇಶಗಳಿಗೆ, ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳಿಗೆ ಅತಿ ಹೆಚ್ಚು ಭೇಟಿಯನ್ನು ಕೊಟ್ಟರು, ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರು. ಅವರು ಮೋದಿಯವರ ಮತ್ತು NDA ಸರ್ಕಾರದ ವಿರುದ್ಧ ಮಾತಾಡ್ತಾ ಬಂದರೂ ಕೂಡ ಅಲ್ಲಿಯ ಸರ್ಕಾರಗಳು ಅದನ್ನು ನಿರ್ಲಕ್ಷ್ಯ ಮಾಡಿಲ್ಲ. ಅದು ಫಲ ಕೊಟ್ಟಿದೆ. ಒಂದು. ಇನ್ನು ರಾಮ ಮಂದಿರ, ಎಲ್ಲರೂ ಭಾವಿಸಿದರು ಏನು, ರಾಮ ಮಂದಿರದ ಉದ್ಘಾಟನೆ ಆದ ತಕ್ಷಣ ಈ ಬಾರಿ ಕಂಪ್ಲೀಟಾಗಿ ರಾಮ ಮಂದಿರದ ಉದ್ಘಾಟನೆಯೇ ಮೋದಿಯವರ ಭಾಷಣದ ಪ್ರಧಾನ ಅಂಶ ಆಗುತ್ತೆ ಅಂತ. ಆದರೆ ಅದನ್ನು ಸಂಪೂರ್ಣ ಇಗ್ನೋರ್ ಮಾಡಿದ್ರು. ರಾಮ ಜನ್ಮಭೂಮಿಯ ಹೋರಾಟ, ರಾಮ ಜನ್ಮಭೂಮಿಯ ಫಲಿತ, ರಾಮ ಜನ್ಮಭೂಮಿಯಲ್ಲಿ ರಾಮನ ಪುನರ್ ಪ್ರತಿಷ್ಠಾಪನೆ, ಇದು ನಮ್ಮ ಧ್ಯೇಯ ಆಗಿತ್ತು. ಅದನ್ನು ನಾವು ಮಾಡಿದ್ದೇವೆ. ಆದರೆ ಅದನ್ನು ಭಾಷಣದಲ್ಲಿ ಚರ್ವಿತ ಚರವಣವಾಗಿ ತರುವ ಬದಲು ವಿರೋಧ ಪಕ್ಷದವರು ರಾಮನ ಮೇಲೆ, ಕೃಷ್ಣನ ಮೇಲೆ, ರಾಮ ಮಂದಿರದ ಮೇಲೆ ಅಟ್ಯಾಕ್ ಮಾಡೋದನ್ನು ನೋಡ್ತಾ ಅವರು ನಗ್ತಾ ಭಾಷಣ ಮಾಡಿದರು. ಇದು ಜನರಲ್ಲ ಹೃದಯದಲ್ಲಿ ಎಲ್ಲಿ ರಾಮ ಮಂದಿರ ಮತ್ತು ರಾಮನ ಪ್ರತಿಷ್ಠಾಪನೆ ಆಗಬೇಕಿತ್ತೋ ಅಲ್ಲಿ ಆಯಿತು. ಅದನ್ನು ಬಿಟ್ಟು ಮುಂದೆ ಹೋದರು. ಅದಕ್ಕೆ ಒಂದು ಪರ್ಯಾಯ ಅಸ್ತ್ರವನ್ನು ಕೊಟ್ಟರು. ಈ ಅಸ್ತ್ರದಲ್ಲೇ ಸಂಪೂರ್ಣವಾಗಿ ವಿಪಕ್ಷಗಳು ವಿಫಲವಾದದ್ದು ಅದು ಯಾವುದು? ಸಂಸತ್ತಿನಲ್ಲೇ ಘೋಷಿಸಿದರು, ಅಬ್ ಕಿ ಬಾರ್ 400 ಕಿ ಪಾರ್. ನಮ್ಮ ಉದ್ದೇಶ 400ರ ಗಡಿ ದಾಟುವುದು. ಇದು ಎಷ್ಟು ಕೆಲಸ ಮಾಡಿತ್ತು ಅಂದರೆ, ಇವನ್ ಮಾಧ್ಯಮದವರನ್ನು ಕೂಡ ಅವರು ಮೊನ್ನೆ 7ನೇ ಹಂತದ ಅಂದರೆ 6 ಹಂತದ ಮತದಾನ ಆದ ನಂತರ ಒಂದು ಸಂದರ್ಶನದಲ್ಲಿ ಹೇಳಿದರು, ಇದು ಒಂದು ರೀತಿಯಲ್ಲಿ ನನ್ನ ಗಿಮಿಕ್ ಆಗಿತ್ತು. ನಿಮಗೆ ನೆನಪಿರಲಿ, ನಾವು ಮಕ್ಕಳಿಗೆ ಏನು ಹೇಳ್ತೇವೆ, ಇನ್ಸ್ಪೈರ್ ಒಂದು ಸ್ಪೀಚ್ ಮಾಡುವಾಗೆಲ್ಲ ಏನು ಹೇಳ್ತೇವೆ, ಹಿಮಾಲಯವನ್ನು ಹತ್ತುವ ಒಂದು ದೃಷ್ಟಿಕೋನ, ಛಲ, ಗುರಿ ಇದ್ದರೆ ನೀವು ಕೊನೆಗೆ ಪಕ್ಕದ ಕಾಂಚನಗಂಗವನ್ನಾದರೂ ಏರ್ಬೋದು. ಈ ರೀತಿಯಲ್ಲಿ ಅವರೊಂದು ಗಡುವನ್ನು ಹಾಕಿದರು. ಸ್ವತಃ BJPಗರಿಗೆ ಇದರ ಅರ್ಥ ಆಗಲಿಲ್ಲ. ಆದರೆ ಏನಾಯ್ತು ಇದರಿಂದ? ಖರ್ಗೆಯವರಿಂದ ಹಿಡಿದು ರಾಜ್ಯಸಭೆಯಲ್ಲಿ ನೀವು 400 ಸೀಟ್ ಪಡಿತೀರಿ ಅನ್ನುವಲ್ಲಿಂದ ಶುರುವಾದಂಥ ಚರ್ಚೆ ಪ್ರತಿ ಒಂದು ಹಂತದಲ್ಲಿ ಏನಾಯಿತು, 400ರ ಗಡಿ ನೀವು ದಾಟುವುದಿಲ್ಲ. ಅದರ ಬದಲು ಆಡಳಿತ ವಿರೋಧಿ ಅಲೆ, ನೀವು ನುಡಿದಂತೆ ನಡೆದಿಲ್ಲ, ಬೆಲೆ ಏರಿಕೆ ಆಯಿತು, ನೀವು ಉದ್ಯೋಗ ಕೊಟ್ಟಿಲ್ಲ, ಈ ಥರದ್ದು ಪ್ರಾಸಂಗಿಕವಾಗಿ ಬಂತೆ ಹೊರತು ನಿರ್ಣಾಯಕವಾಗಿ ಬರಲಿಲ್ಲ. ನಿರ್ಣಾಯಕವಾಗಿ ಬಂದದ್ದೇ ಅಬ್ ಕಿ ಬಾರ್ 400 ಕಿ ಪಾರ್. ನೀವು 400 ಗಡಿ ದಾಟೋದು ಹೇಗೆ? ನೀವು 400 ಗಡಿ ದಾಟುವುದಿಲ್ಲ. ಮಾಧ್ಯಮದಲ್ಲೂ ಅದೇ ಚರ್ಚೆ, ವಿಪಕ್ಷಗಳಿಗೂ ಅದೇ ಒಂದು ಅಸ್ತ್ರವನ್ನು ಕೊಟ್ಟರು. ಹಾಗಾಗಿ ಏನಾಯಿತು, ಆಡಳಿತ ವಿರೋಧಿಯಾಗಬಹುದಾದ ಕೆಲವು ಅಂಶಗಳು ತಂತಾನೇ ಭೂಗತಗೊಂಡವು, ಅಂತರ್ಗತಗೊಂಡವು. ಅದನ್ನು ಮೇನ್ ಸ್ಟ್ರೀಮ್ ತರಲಿಕ್ಕೆ ಬಿಟ್ಟೇ ಇಲ್ಲ. ಅದರ ನಂತರ ಅವರು ಉಪಯೋಗಿಸಿದಂಥ ಇನ್ನೊಂದು OBC. ಇವರು ಏನು ಮಾಡಿದರು, ಕೇಜ್ರಿವಾಲ್ ಮತ್ತು ದೀದಿ ಇಂಡಿ ಕೂಟಕ್ಕೆ ದಲಿತ ಪ್ರಧಾನಿಯನ್ನು ನಾವು ಘೋಷಿಸೋಣ, ಖರ್ಗೆ ಅವರನ್ನು ಮುಂತರೋಣ ಅಂತಂದರು. ಅದಕ್ಕೆ ಸ್ವತಃ ಕಾಂಗ್ರೆಸ್ ಒಪ್ಪಲಿಲ್ಲ. ಆಮೇಲೆ ಇಂಡಿ ಕೂಟ ಛಿದ್ರವಾಯಿತು. ಆದರೆ ಈ OBCಯ ಅಸ್ತ್ರವನ್ನು ಮುಸ್ಲಿಮರಿಗೆ ಹಂಚಿಕೊಡುವಂಥ ಒಂದು ಸ್ಥಿತಿಯನ್ನು 2ನೇ ಹಂತದ ಮತದಾನದ ನಂತರ ಮೋದಿಯವರಿಂದ ಸ್ವಪಕ್ಷೀಯರೇ ಮತ್ತು ನಮ್ಮಂಥ ಮೋದಿಯನ್ನು ಪ್ರೀತಿಸುವವರು ಕೂಡ ನಿರೀಕ್ಷೆ ಮಾಡದಿದ್ದ ಲೆವೆಲ್ಲಿಗೆ ಅದನ್ನು ಪೀಕಿಗೆ ಕೊಂಡೋದ್ರು ಅಂತ.
ಮೋದಿಯವರು ಮುಸ್ಲಿಂ ವಿರೋಧಿಗಳು ಅನ್ನುವ ಲೆವೆಲ್ಲಿಗೆ ಅದನ್ನು ಕೊಂಡೋದ್ರು. ಆದರೆ ಮೋದಿಯವರ ಉದ್ದೇಶ ಏನಾಗಿತ್ತು ಅಂದರೆ, ರಾಮನ ಪ್ರತಿಷ್ಠಾಪನೆಯ ನಂತರ 140 ಕೋಟಿ ಹಿಂದೂಗಳಲ್ಲಿ 110 ಕೋಟಿ ಹಿಂದೂಗಳೇನಿದ್ದಾರೆ ಅವರ ಹೃದಯದಲ್ಲಿ ಈ ಸನಾತನ ಧರ್ಮದ ಮತ್ತು ರಾಮನ ಅಥವಾ ದೇಶೀಯತೆಯ ಅಸ್ಮಿತೆಯ ನಮ್ಮ ದೇಶ ಅನ್ನುವುದರ ಒಂದು ಅಂಡರ್ ಕರೆಂಟನ್ನು ನಾನು ತರಬೇಕು. ಅದಕ್ಕೆ ಇದು ಪರ್ಯಾಯವಾದಂಥ ಅಸ್ತ್ರ. ಇದು ಮತ್ತೆ ಏಕಕಾಲದಲ್ಲಿ OBCಯ ಮೀಸಲಾತಿಯನ್ನು ಕದ್ದು ಮುಸ್ಲಿಮರಿಗೆ ಹಂಚುವ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣವನ್ನು 75 ವರ್ಷದಲ್ಲಿ ತುಷ್ಟೀಕರಣದ ರಾಜಕಾರಣವನ್ನು ಅಲ್ಪಸಂಖ್ಯಾತರ ಪರವಾಗೇ ಮಾಡಿಕೊಂಡು ಬಂದಂಥ ಕಾಂಗ್ರೆಸ್ಸಿಗೆ ದಲಿತರ ಅಸ್ತ್ರದ ಮೂಲಕ ನಾನು ಹೊಡೆತೇನೆ ಅಂತೇಳಿ ದಲಿತರನ್ನು ಒಂದು ಕಾನ್ಸಂಟ್ರೇಟ್ ಮಾಡಿ ಅದರನ್ನು ಕೇಂದ್ರೀಕರಿಸುವ ಕೆಲಸವನ್ನು ಆಟೋಮೆಟಿಕ್ಲಿ ಮಾಡಿದರು ಮೋದಿ. ಇದು ಯಾರಿಗೂ ಗೊತ್ತಾಗಲಿಲ್ಲ. ಇದು ಬ್ರಹ್ಮಾಸ್ತ್ರವಾಗಿ ಪರಿಣಾಮ ಆಯಿತು. ಮೂರನೇದಾಗಿ ಇಂಡಿ ಕೂಟದಲ್ಲಿರುವಂಥ ಬಹಳ ಮಹತ್ವದ ತಲೆಗಳನ್ನು ಉರುಳಿಸಿದರು. ಉದಾಹರಣೆ ನಿತೀಶ್ ಕುಮಾರ್, ಪಾಸ್ವಾನ್ರ ಮಗ, BJD ಒಟ್ಟಿಗಿನ ಸಖ್ಯ, ಸಣ್ಣ ಸಣ್ಣ ಪಕ್ಷಗಳ ಒಟ್ಟಿಗೆ ಸಖ್ಯ, ಇವೆಲ್ಲವನ್ನು ಮಾಡುವ ಮೂಲಕ ಏನು ಮಾಡಿದರು, ಒಳಗೊಳಗೇನೆ ಇಂಡಿ ಕೂಟವನ್ನು ನಿರ್ಬಲಗೊಳಿಸಿದರು. ಇದು ಮೂರನೇ ಅಸ್ತ್ರ. ಆಮೇಲೆ POK ನಿಮಗೆ ಈಗಾಗಲೇ ಹೇಳಿದ್ದೇನೆ ನಾನು. ಅದರ ಜೊತೆಗೆ ಇವರೇನು ಮಾಡಿದರು, ಸಂಪೂರ್ಣವಾಗಿ ಮಣಿಪುರದ ಅಸ್ತ್ರವನ್ನು ಮತ್ತು ರೈತರ ಪ್ರತಿಭಟನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಮಣಿಪುರದ ಮತ್ತು ಈ ರೈತರ ಪ್ರತಿಭಟನೆಯ ಹಿಂದೆ ಖಲಿಸ್ತಾನಿಗಳಂಥ ದೇಶ ವಿರೋಧಿ ಭಯೋತ್ಪಾದಕ ಸಂಘಟನೆಗಳ ಇರುವುದು ಮತ್ತು ಅದಕ್ಕೆ ಇವರು ಕೈ ಜೋಡಿಸಿರುವುದು ಅದನ್ನು ಸಂಪೂರ್ಣವಾಗಿ ಬಹಿರಂಗ ಮಾಡಿದರು. ಇವರ ಮೌನ ಏನಿತ್ತಲ್ಲ, ಮಣಿಪುರದ ಬಗ್ಗೆ ಮಾತಾಡಿಲ್ಲ ಅಂಥೇಳಿ ಅದನ್ನು ಸಂಪೂರ್ಣವಾಗಿ ಈ ರೀತಿ ತಿರುಗಿಸುವ ಕೆಲಸವನ್ನು ಮಾಡಿದರು. ಅಂದರೆ ಕೇವಲ ಸ್ಟ್ರಾಟಜಿಕ್ಕಾಗಿ ಬಹಳ ಅದ್ಭುತವಾದಂಥ ತಂತ್ರಗಳ ಮೂಲಕ ಈ 10 ವರ್ಷದಲ್ಲಿ BJP ಸರ್ಕಾರದ NDA ಗೌರ್ಮೆಂಟಿನ ಮಹತ್ವವಾದ ದೌರ್ಬಲ್ಯಗಳ ಮೇಲೆ ಎಲ್ಲಿಯೂ ವಿಪಕ್ಷಗಳು ದಾಳಿ ಮಾಡದೇ ಇದ್ದ ಹಾಗೆ, ಫೋಕಸ್ ಮಾಡದೇ ಇದ್ದ ಹಾಗೆ, ಅತ್ಯಂತ ಮೇನ್ ಸ್ಟ್ರೀಮಲ್ಲೇ ಅವು ಓಡಾಡುವ ಹಾಗೆ, ಮಾತಾಡುವ ಹಾಗೆ ಒಂದು ಅದ್ಭುತವಾದ ಸ್ಟ್ರಾಟಜಿಯನ್ನು ಮೋದಿಯವರು ಮಾಡಿ ಬಿಟ್ಟದ್ದು ವಿಪಕ್ಷಗಳಿಗೆ ಅರ್ಥವೇ ಆಗಿಲ್ಲ. ಇದು ವಿಪಕ್ಷಗಳ ಬಹಳ ದೊಡ್ಡ ದೌರ್ಬಲ್ಯ. ಮತ್ತು ಮೋದಿಯವರಿಗೆ ಸಂಪೂರ್ಣವಾಗಿ ಈ ದೇಶದ ಬಗ್ಗೆ, ಅದರ ಭವಿಷ್ಯದ ಬಗ್ಗೆ ಒಂದು ನೀಲಿ ನಕ್ಷೆ ಇತ್ತು. 2047 ಅಭಿವೃದ್ಧಿ ಹೊಂದಿದ ದೇಶವಾಗಿ ನಾನು ಕಟ್ತೇನೆ. GDP, ಗಡಿ ಸಮಸ್ಯೆಗಳು, ನಾನು ಅಧಿಕಾರಕ್ಕೆ ಬಂದರೆ ಮೊದಲ ಆದ್ಯತೆಯೇ POKಯನ್ನು ಭಾರತಕ್ಕೆ ಸೇರಿಸ್ಕೊಳ್ಳೋದು. ಹುಕ್ ಆರ್ ಕುಕ್, ಅದು ಸಹಜವಾಗಿ ಆಗತ್ತೆ. ಇಲ್ಲದೆ ಇದ್ದರೆ ಸೇನೆ ಸನ್ನದ್ಧವಾಗಿದೆ, ಅದರ ಬಿಡುವ ಪ್ರಶ್ನೆನೇ ಇಲ್ಲ ಅಂತ. ಅದರ ಜೊತೆಗೆ ಸಂಪೂರ್ಣವಾಗಿ ನಾನು ಅಧಿಕಾರಕ್ಕೆ ಬಂದರೆ ನನ್ನ ಮುಂದಿನ 100 ದಿನಗಳು ಹೇಗಿರ್ತವೆ ಅದಾಯ್ತಾ. ಅದರ ಜೊತೆಗೆ ಈ ವಿರೋಧ ಪಕ್ಷಗಳು ಮಾಡಿದಂಥ 100ಕ್ಕೆ 100 ತಪ್ಪುಗಳು, 1, 2, 3 ಮೇಜರ್. ಏನು, 75 ವರ್ಷದ ಅನುಭವ ಇದ್ದಂಥ, 59-58 ವರ್ಷಗಳ ಆಡಳಿತದ ಅನುಭವ ಇದ್ದಂಥ ಕಾಂಗ್ರೆಸ್ಸು ಈ ದೇಶದಲ್ಲಿ ತಾನು ಎಲ್ಲಿ ತಪ್ಪಿದ್ದೇನೆ ಮತ್ತು ಎಲ್ಲಿ ಸರಿಪಡಿಸ್ಕೊಳ್ಬೇಕು ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೇನೆ, ಮೋದಿಯವರು ಹೀಗಾಯಿತು, ನಾವೇನು, ಅದರ ಬಗ್ಗೆ ಯಾವುದೇ ನೀಲನಕ್ಷೆ ಇರಲಿಲ್ಲ. ಬದಲಾಗಿ ಇಡೀ ದೇಶ ವಿದೇಶದ ಅಥವಾ ದೇಶದ ಹಳ್ಳಿಗಳು ಪ್ರತಿಯೊಬ್ಬರು ಕಾಣುವ ಹಾಗೆ ಭಾರತ ಬದಲಾಗ್ತಾ ಇದೆ. ಅದು ನೆಲದಲ್ಲೂ, ಜಲದಲ್ಲೂ, ಆಕಾಶದಲ್ಲೂ ಪ್ರತಿ ಒಂದು ಕಡೆ ತನ್ನ ವಿಕ್ರಮವನ್ನು ಸಾಧಿಸ್ತಾ ಇದೆ. ಆಂತರಿಕವಾಗಿ, ಬಾಹ್ಯವಾಗಿ ಅದ್ಭುತವಾಗಿ ಬದಲಾವಣೆಯನ್ನು ಕಾಣ್ತಾ ಇದೆ. ಎಲ್ಲ ಕಡೆ ಒಂದು ರೀತಿಯಲ್ಲಿ ಅಡುವಿಟ್ಟಂಥ, ಇಂಗ್ಲೆಂಡಿನಲ್ಲಿ ಅಡುವಿಟ್ಟಂಥ ಚಿನ್ನವನ್ನು ಇನ್ ದ ಫಸ್ಟ್ ಟೈಮ್ ಹಿಸ್ಟ್ರಿ RBIಗೆ ವಾಪಸ್ ತರುವಂಥ ಕೆಲಸ ಆಯಿತು. ಇವೆಲ್ಲವನ್ನು ಕಂಡೂ ಕಾಣದೆ ಹಾಗೆ ಮೋದಿಯವರು ಏನೂ ಮಾಡಿಲ್ಲ, ಸುಳ್ಳು ಹೇಳಿದರು ಅಂತ
ಇವರ ಈ ಅದ್ಭುತವಾದಂಥ ಹಸಿ ಹಸಿ ಸುಳ್ಳಿದೆಯಲ್ಲ, ಅದು ಕಾಂಗ್ರೆಸ್ಸನ್ನು ಜನರ ಕಣ್ಣಲ್ಲಿ ಅತ್ಯಂತ ಕೀಳಾಗಿ ಮತ್ತು ಅತ್ಯಂತ ಒಂದು ಲಘುವಾಗಿ ಚಿತ್ರಿಸುವಾಗೆ ಮಾಡ್ತು. ಯಾಕೆಂದರೆ ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡು ಅಂತಾರೆ. ಇವರು ಪರಾಂಬರಿಸಿ ನೋಡಿದರೂ ಪ್ರತ್ಯಕ್ಷ ಕಾಣುವುದಿಲ್ಲ ನಾವು ಅನ್ನುವ ರೀತಿಯಲ್ಲಿ. ಕಣ್ಣಿಗೆ ಕಾಣ್ತಾ ಇದೆ, ರೋಡ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದು, ಪ್ರತಿಯೊಂದು. ಆದರೆ ಅದನ್ನು ಯಾವುದನ್ನೂ ಕಂಡದೇ ಇದ್ದಾಗೆ ಕೇವಲ ಮೋದಿಯವರನ್ನು ದೂಷಿಸುವುದು, ಅಪಮಾನಗೊಳಿಸುವುದು, ಅಪಭ್ರಂಶಗೊಳಿಸುವುದು, ಇದನ್ನೇ ಮಾಡಿದರೆ ಹೊರತು ಒಂದು ಕರಾರುವಕ್ಕಾಗಿ ಸೈಂಟಿಫಿಕ್ ಆಗಿ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೇವೆ ಅದು ಇರಲಿಲ್ಲ. ಇದು ಬಹಳ ದೊಡ್ಡ ದೋಷ. ದೇಶದಲ್ಲದ ಆದಂಥ ಅಭಿವೃದ್ಧಿಯನ್ನು ಕಣ್ಣಿಗೆ ಕಂಡರೂ ಅದನ್ನು ಕಾಣದೇ ಇದ್ದಾಗೆ ಸುಳ್ಳು ಅಂತ ಹೇಳಲಿಕ್ಕೆ ಹೊರಟ್ರಲ್ಲ, ಅದು ಜನ ನಂಬಲಿಲ್ಲ. ಮತ್ತು ಮೋದಿಯವರ ತಂತ್ರವನ್ನು ಇವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕದಲ್ಲೂ ಅಷ್ಟೇ, ನಾವು ಅಧಿಕಾರದಲ್ಲಿದ್ದೇವೆ, ನಮ್ಮ ಬಿಟ್ಟಿ ಭಾಗ್ಯಕ್ಕೆ ಮಾನ್ಯತೆ ಕೊಟ್ಟು ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಈ ರೀತಿಯ ಭ್ರಮೆಯಲ್ಲಿ ಸಿದ್ದು ಮತ್ತು DKಶ ಇದ್ದರು. ಎಷ್ಟರ ಮಟ್ಟಿಗೆ ಅಂದರೆ, ನೀವು ನಂಬರ್ಸ್ ಕೊಡದೇ ಇದ್ದರೆ ನಾನು CM ಪಟ್ಟದಿಂದ ಇಳಿಬೇಕಾಗತ್ತೆ ಅನ್ನುವಂಥ ಧಮಕಿಯನ್ನು ಹಾಕಿದರು. ಬಿಟ್ಟಿ ಭಾಗ್ಯವನ್ನು ಕೊಡುವುದಿಲ್ಲ ಆ ಧಮಕಿಯನ್ನು ಹಾಕಿದರು. ಆದರೂ ಸಮೀಕ್ಷೆಗಳು ಏನು ಹೇಳ್ತವೆ, ಡಬಲ್ ಡಿಜಿಟನ್ನು ಕಾಂಗ್ರೆಸ್ಸು ಬರುವುದಿಲ್ಲ, BJPಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ, ಅದು 22-24 ಸೀಟನ್ನು ಖಂಡಿತವಾಗಿ ಪಡೀತದೆ. ಕಾರಣ ಏನು ಅಂದರೆ, ನಿಮ್ಮನ್ನು ಅಧಿಕಾರಕ್ಕೆ ತಂದದ್ದು, ನಾನು ಮೊದಲಿಂದ ಹೇಳ್ತಾ ಇದ್ದೆ, ಬಿಟ್ಟಿ ಭಾಗ್ಯದಿಂದ ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರೋದು ಈ BJPಯ ಆಪರೇಷನ್ ಕಮಲದ ಮೂಲಕ ಮುಂಬೈ ಬಾಯ್ಸನ್ನು ಕರ್ಕೊಬಂದು ಅಧಿಕಾರಕ್ಕೆ ಬಂದು ಮಾಡಬಾರದ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಮತ್ತು ಚಾರಿತ್ರ್ಯಹೀನವಾದಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಏನು ಮುಂದಾಯ್ತಲ್ಲ, ಅದಕ್ಕೆ ಬೇಸತ್ತು ಹೇಸಿ ಜನ ಅವರ ಕರ್ಮ ಸಾಕು, ಇವ್ರಿಗೊಂದು ಅಧಿಕಾರ ಕೊಡೋಣ ಅಂತ ಕೊಟ್ಟಿದ್ದೆ ಹೊರತು ನಿಮ್ಮ ಬಿಟ್ಟಿ ಭಾಗ್ಯವೂ ಅಲ್ಲ, ನಿಮ್ಮ ಮೇಲಿನ ಪ್ರೀತಿಯೂ ಅಲ್ಲ ಅನ್ನೋದನ್ನು ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೆ. ಅದು ಈ ಸರಿ ಸತ್ಯವಾಗ್ತಾ ಇದೆ. ಹಾಗಾಗಿ ಇಡೀದಾಗಿ 1 ಪಾಯಿಂಟ್ ಪ್ರೋಗ್ರಾಮ್ ಅಂತ ನೀವು ಭಾವಿಸಿ ಏನಾದರೂ ಹೇಳೋದಿದ್ದರೆ, ಮೋದಿಯವರ ಚಾಣಾಕ್ಷತೆ, ಅದಕ್ಕೆ ಇಡೀದಾದಂಥ ಅಮಿತ್ ಶಾ ಅವರ ನೇತೃತ್ವದ ಅವರ ಕೂಟ ಸಂಪೂರ್ಣವಾಗಿ ಒಂದು ಅದ್ಭುತವಾದನ್ನ ತಂತ್ರವನ್ನು ಹೆಣೆತಲ್ಲ, ಆ ತಂತ್ರದಕ್ಕೆ ಸಂಪೂರ್ಣವಾಗಿ ಇವರು ಉದುರು ಬಿದ್ದರು. ಇವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಬ್ ಕಿ ಬಾರ್ 400 ಕಿ ಪಾರ್ ಅನ್ನೋದನ್ನು ಮೋದಿ ಯಾವ ನೆಲೆಯಲ್ಲಿ ಅದನ್ನು ಬಿಟ್ಟಿದ್ದಾರೆ, ನಮ್ಮನ್ನು ಯಾವ ರೀತಿಯ ಹಾದಿ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ, ನಮ್ಮನ್ನು ಯಾವ ರೀತಿ ಹೆಜ್ಜೆ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ, ಅದನ್ನು ಅರ್ಥನೇ ಮಾಡಿಕೊಂಡಿಲ್ಲ. ಮೋದಿಯವರನ್ನು ವಿರೋಧಿಸುವ, ಮೋದಿಯವರನ್ನು ಎದುರಿಸುವ ಯಾವುದೇ ರೀತಿಯ ಒಂದು ನಾಯಕತ್ವವೂ ಇಲ್ಲ ಮತ್ತು ಅಂಥ ಒಂದು ಬುದ್ಧಿಮತ್ತೆಯೂ ಇಲ್ಲ ಅನ್ನೋದನ್ನು ಸಾರ್ವತ್ರಿಕವಾಗಿ ಪ್ರತಿಪಕ್ಷ ಒಪ್ಪಿಕೊಳ್ಳುವಂಥ ಹೀನಾಯ ಸ್ಥಿತಿಗೆ ಬರಬೇಕಾದದ್ದು ಈ ವರ್ಷದ 24ರ ಚುನಾವಣೆಯ ಬಹಳ ದೊಡ್ಡ ಅಂಶ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.